ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಲೈಫ್ ಸೂಪರ್ ಗುರು. ಇವತ್ತಿನ ವಿಡಿಯೋದಲ್ಲಿ ವಾಟ್ಸಪ್ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಅದು ಏನಂದರೆ, ನೀವು ವಾಟ್ಸಪ್ನಲ್ಲಿ ಜಾಯ್ನ್ ಆಗಿರೋ ಗ್ರೂಪ್ಗಳನ್ನ ಹೈಡ್ ಮಾಡೋದು ಹೇಗೆ ಅಂತ. ಅದು ನಿಮ್ಮ ಫ್ರೆಂಡ್ ಅಥವಾ ಬೇರೆಯವರ ಕೈಗೆ ನಿಮ್ಮ ಮೊಬೈಲನ್ನು ಕೊಟ್ಟಾಗ ವಾಟ್ಸಪ್ಪನ್ನು ಅವರು ಓಪನ್ ಮಾಡಿದಾಗ ನೀವು ಜಾಯ್ನ್ ಆಗಿರೋ ಗ್ರೂಪ್ಗಳು ಯಾವುದೇ ಕಾರಣಕ್ಕೂ ಅವರಿಗೆ ಕಾಣಬಾರ್ದು. ಆ ರೀತಿ ಹೈಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಮುಂದಿನ ಎಲ್ಲ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಿಮ್ಮ ವಿಡಿಯೋದ ಕೆಳಗಿರುವ ಕೆಂಪು ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲು ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ನನ್ನ ವಾಟ್ಸಪ್ಪನ್ನು ಓಪನ್ ಮಾಡಿದ್ದೀನಿ. ನೀವು ನಿಮ್ಮ ಯಾವ ಗ್ರೂಪನ್ನು ಹೈಡ್ ಮಾಡ್ತೀರೋ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಈ ರೀತಿ ಲಾಂಗ್ ಪ್ರೆಸ್ ಆದ ನಂತರ ನಿಮಗೆ ಟಾಪಲ್ಲಿ ಈ ರೀತಿ ಆಯ್ಕೆಗಳು ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಇಲ್ಲಿ ಕಾಣ್ತಿದೆಯಲ್ಲ, ಫಸ್ಟ್ ಒನ್ನನ್ನು ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು, ಆ ಗ್ರೂಪು ಇಲ್ಲಿ ಕಾಣ್ತೇ ಇಲ್ಲ. ನಾನು ನಿಮಗೆ ತೋರಿಸ್ತೇನೆ. ಲೈಫ್ ಸೂಪರ್ ಗುರು ಅನ್ನುವಂಥ ಒಂದು ಯಾವ ಗ್ರೂಪು ಇಲ್ಲಿ ಕಾಣ್ತಾ ಇಲ್ಲ, ಅದು ಹೈಡ್ ಆಗಿದೆ. ನೋಡಿ, ಇಲ್ಲಿ ಕಾಣ್ತಾ ಇಲ್ಲ. ಆ ಗ್ರೂಪ್ ನಿಮಗೆ ಕಾಣಬೇಕು ಅಂದರೆ ನೀವು ಇಲ್ಲಿ ಮೇಲೆ ಒಂದು ಸರ್ಚಿಂಗ್ ಅನ್ನುವಂಥ ಒಂದು ಐಕಾನ್ ಕಾಣ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಗ್ರೂಪನ್ನು ಹೈಡ್ ಮಾಡಿರ್ತೀರೋ ಅದರ ನೇಮನ್ನು ಬರೆಯಿರಿ. ನೋಡಿ, ಲೈಫ್ ಸೂಪರ್ ಗುರು ಇಲ್ಲಿ ಹೈಡ್ ಆಗಿದೆ. ಈಗ ನೀವು ಆ ಗ್ರೂಪನ್ನು ಈ ರೀತಿಯಾಗಿ ಓಪನ್ ಮಾಡ್ಬೋದು. ಈ ಗ್ರೂಪ್ ಮತ್ತೆ ನಿಮಗೆ ಶೋ ಆಗಬೇಕು ಅಂದರೆ ಮತ್ತೆ ಸರ್ಚಿಂಗ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾವ ಗ್ರೂಪ್ ಹೈಡ್ ಆಗಿರುತ್ತೋ ಅದನ್ನು ಸರ್ಚ್ ಮಾಡಿ, ಅದರ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಇಲ್ಲಿ 4ನೇದು ಒಂದು ಸೆಟ್ಟಿಂಗ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ಅದು ಮತ್ತೆ ನಿಮಗೆ ವಾಟ್ಸಪ್ನ ಹೋಮ್ ಸ್ಕ್ರೀನಲ್ಲಿ ಕಾಣುತ್ತೆ. ನೋಡ್ಬೋದು ಇಲ್ಲಿ ನೀವು ನೋಡಿ, ಇಲ್ಲಿ ಮತ್ತೆ ಗ್ರೂಪ್ ಬಂದಿದೆ, ನಿಮಗೆ ಶೋ ಆಗ್ತಾ ಇರ್ಬೋದು ನೋಡಿ. ಈ ರೀತಿ ಮಾಡೋದ್ರಿಂದ ನೀವು ಬಳಸ್ತಿರುವಂಥ ಪರ್ಸ್ನಲ್ ವಾಟ್ಸಪ್ ಗ್ರೂಪ್ಗಳು ಯಾವುದೇ ಕಾರಣಕ್ಕೂ ನಿಮ್ಮ ಸ್ನೇಹಿತರಿಗೆ ಆಗಲಿ ಯಾರಿಗೇ ಆದರೂ ಸಹ ಕಾಣಿಸೋದಿಲ್ಲ, ನಿಮಗೆ ಪ್ರೈವೇಟ್ ಆಗಿರುತ್ತೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್